ಹೋರಾಟ ಮುಂದುವರಿಸುತ್ತೆ ಅಂತ ಹೇಳಿದ್ರೆ ಅಂದ್ರೆ ಹಳೆ ವಿಚಾರ ಅಂದ್ರೆ ರಾಜ್ಯಾಧ್ಯಕ್ಷ ಇವಾಗ ಅಂತಿಮವಾಗಿ ರಾಷ್ಟ್ರಾಧ್ಯಕ್ಷರ ಚಿಂತನೆಗಳು ಹತ್ರ ಇದ್ದಾವೆ. ಐ ಥಿಂಕ್ ಈ ಯುಗಾದಿ ಹಬ್ಬದಿಂದ ಎಲ್ಲವೂ ಕೂಡ ಬದಲಾವಣೆಗಳು ಆಗ್ತವೆ, ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ. ಮಾಡಲೇಬೇಕಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು BJP ಪಕ್ಷ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡುತ್ತೆ. ಅದಾದ ತಕ್ಷಣವೇ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರದ ಅನೇಕ ರಾಜ್ಯಗಳಿರ್ತಕ್ಕಂಥ ಸಮಸ್ಯೆ ಇದ್ಬೋದು ಎಲ್ಲದನ್ನೂ ಕೂಡ ಬಗೆಹರಿಸ್ತಾರೆ ಅಂತಕ್ಕಂಥ ವರಿಷ್ಠರು ಗಮನ ಹರಿಸ್ತಾರೆ. 100ಕ್ಕೆ 100 ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ. ಇಂದಿನ ನಿಮ್ಮ ನಿರ್ಧಾರಕ್ಕೆ ಬದ್ಧನ ಸರ್? ಯಾಕಂದ್ರೆ ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನ ಹಿಂದೆ ಹೇಳಿದ್ರಿ. ಈಗ ಯತ್ನಾಳ್ ಉಚ್ಚಾಟನೆ ನಂತರನೂ ಕೂಡ ಅದೇ ನಿರ್ಧಾರಕ್ಕೆ ಬದ್ಧರಿದ್ದಾರೆ ಅಂತ. 100ಕ್ಕೆ 100 ನಾವು ಅದಕ್ಕೆ ಬದ್ಧರು. ಅದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಯಾಕಂದರೆ ಇದು ನಮ್ಮ ಧ್ವನಿ ಅಲ್ಲ, ಇದು ಕಾರ್ಯಕರ್ತರ ಧ್ವನಿಯದು. ಅಂದರೆ ಸಂಘಟನೆ ಎಲ್ಲೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದು ವಾದ ಇತ್ತು. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ಥ್ಯಾಂಕ್ ಯು. ಹೈಕಮಾಂಡ್ ಮನವಿಗೆ ಸ್ಪಂದಿಸಲಿಲ್ಲ ಅಂದರೆ ಮುಂದೆ ನಡೆ ಸರ್? ಹೈಪಥೆಟಿಕಲ್ ಕ್ವಶನ್ಸ್, ಇನ್ನು ಲಾಂಗ್ ವೇ ಟು ಗೋ. ಎಲ್ಲರೂ 100ಕ್ಕೆ 100 ನಾವೆಲ್ಲರೂ ಕೂಡ BJPಯಲ್ಲಿ ಇದ್ದೀವಿ, BJP ಸರ್ಕಾರ ತರ್ತೀವಿ ಅಂತ ಹೇಳಿದ ಮೇಲೆ ಅವೆಲ್ಲರೂ ಕೂಡ ಒಟ್ಟಿಗಿದ್ದೀವಿ, ಒಟ್ಟಿಗೆ ಹೋಗ್ತೀವಿ. ಒಂದ್ ವೇಳೆ ಸರ್ ನೀವು ಹಿಂಗೆ ಹೋಗಿದ್ದಕ್ಕೆ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿರುವಂಥದ್ದು ನಾಳೆ ದಿನ ನಿಮ್ಮ ಮೇಲೆ ಕ್ರಮ ಆದರೆ ಯಾವ ರೀತಿ ಅಂತ ಸರ್? ಮನವಿನೇ ಅವ್ರನ್ನ ಒಳಗಡೆ ತಗೋಬೇಕು ಅನ್ನೋದನ್ನೇ ಮದುವೆ ಮಾಡ್ಕೊಳ್ತೀವಿ ಅಂತ ಮನವಿ ಅಂದ ಮೇಲೆ ನಿಮ್ಮ ವಿರುದ್ಧವಾಗಿ ಬರೋದಕ್ಕೆ ಏನು ಸಾಧ್ಯ? ಉಚ್ಚಾಟನೆ ವಾಪಸ್ ತಗೋಬೇಕು ಅಂದ್ರೆ ಯತ್ನಾಳ್ ಅವ್ರ ಮೂಲಕನೇ ಪತ್ರ ಬರೆಸ್ತೀರಾ ಹೈಕಮಾಂಡ್ಗೆ? ಯಾವ ರೀತಿ ನೋಡೋಣ, ಅವ್ರು ಇನ್ನೂ ಕೂಡ ಯಾವ ರೀತಿಯಾಗಿ ವರಿಷ್ಠರು ಅಪೇಕ್ಷೆ ಪಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದನ್ನ ವಾಪಸ್ ತಗೋಬೇಕಂದ್ರೆ ಪ್ರೊಸೀಜರ್ ಇದೆ. ರಾಜ್ಯ BJP ಘಟಕದಿಂದನೇ ಒಂದು ಮನವಿ ಹೋಗಬೇಕಾಗತ್ತೆ ಕೇಂದ್ರಕ್ಕೆ. ರಾಜ್ಯ ಸಂಘಟನೆಯಿಂದ ಹೋಗ್ತಕ್ಕಂಥದ್ದು ಅದೊಂದು ಬೇರೆ. ಬಟ್ ಮೊದಲು ನಮ್ಮ ಕಡೆಯಿಂದ ಹೋಗ್ತಕ್ಕಂಥದ್ದು ವೈಯಕ್ತಿಕವಾಗಿ ನನ್ನಿಂದ ತಪ್ಪಾಗಿದೆ ಅಂದರೆ ನನ್ನಿಂದ ಹೋಗ್ತಕ್ಕಂಥ ವಿಚಾರಗಳು ಇರ್ತವೆ. ಅವನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರ ನಾವಿದ್ದೀವಿ.